ಹಲೋ ಫ್ರೆಂಡ್ಸ್, ಇವತ್ತಿನ ವಿಷಯ ಭಾರತದ ಭೂಪಟ, ಇಂಡಿಯನ್ ಮ್ಯಾಪ್. ಭಾರತವು 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಿಂದ ಕೂಡಿದೆ. ಈ ಭಾರತದ ಭೂಪಟವನ್ನು ಭಾರತದ ರಾಜಕೀಯ ಭೂಪಟ ಮತ್ತು ಭಾರತದ ಪ್ರಾಕೃತಿಕ ಭೂಪಟ ಎಂಬ 2 ವಿಭಾಗಗಳಾಗಿಸಿ ಅಧ್ಯಯನ ಮಾಡುತ್ತದೆ. ರಾಜಕೀಯ ಭೂಪಟದಲ್ಲಿ ರಾಜ್ಯ ಎಷ್ಟಿವೆ, ಕೇಂದ್ರಾಡಳಿತ ಪ್ರದೇಶ ಎಷ್ಟಿವೆ, ಇವುಗಳನ್ನು ಅಧ್ಯಯನ ಮಾಡುತ್ತೇವೆ. ಪ್ರಾಕೃತಿಕದಲ್ಲಿ ನದಿಗಳು, ಸರೋವರಗಳು, ಮರುಭೂಮಿಗಳು, ಮಣ್ಣುಗಳು, ಸಸ್ಯ ಸಮೃದ್ಧಿಗಳು, ಸಾಕಷ್ಟು ವಿಷಯಗಳನ್ನು ಈ ಪ್ರಾಕೃತಿಕ ವಿಷಯದಲ್ಲಿ ಅಂದರೆ ಭೂಕಂಪ, ಸುನಾಮಿ, ಜ್ವಾಲಾಮುಖಿ ಇವುಗಳ ಬಗ್ಗೆ ಅಧ್ಯಯನ ಮಾಡುತ್ತೇವೆ ಪ್ರಾಕೃತಿಕ ವಿಷಯದಲ್ಲಿ. ಒಂದೊಂದೇ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ರಾಜಕೀಯವಾಗಿ ನೋಡುತ್ತಾ ಹೋಗೋಣ. ಮೊದಲನೆಯದು ಲಡಾಖ್ ಕೇಂದ್ರಾಡಳಿತ ಪ್ರದೇಶ. ಲಡಾಖ್ ಜಮ್ಮು ಮತ್ತು ಕಾಶ್ಮೀರವನ್ನು ಒಡೆದು ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಎಂಬ 2 ಕೇಂದ್ರಾಡಳಿತ ಪ್ರದೇಶವಾಗಿ 2019ರಲ್ಲಿ ಮಾಡಲಾಯಿತು. ಆದ್ದರಿಂದ ಲಡಾಖ್ ಭೂಪ್ರದೇಶವನ್ನು ಪರೀಕ್ಷಾ ದೃಷ್ಟಿಯಿಂದ ಅಧ್ಯಯನ ಮಾಡುವುದು ಉತ್ತಮ. ಈ ಲಡಾಖ್ ಪ್ರದೇಶದಲ್ಲಿ ಯಾವ್ಯಾವ ಸ್ಥಳಗಳು ಬರ್ತವೆ ನೋಡಿ. ಗಿಲ್ಗಿಟ್ ಇದೆ, ಬಲ್ಚೀಟ್ ಇದೆ, ಲಡಾಖಲ್ಲಿ ಲೇಹ್ ಇದೆ. ಮುಂದಿನ ಸ್ಥಳ ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕುಪ್ವಾರ ಇದೆ, ಮುಜಫರಾಬಾದ್ ಇದೆ, ಬಾರಾಮುಲ್ಲಾ ಇದೆ, ಶ್ರೀನಗರ ಇದೆ, ಪೆಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ ಹೋದ್ಸರಿ ಅದಿದೆ, ಬುಡ್ಗಾಂವ್ ಇದೆ, ಪೂಂಚ್ ಇದೆ, ಶೋಪಿಯಾನ್ ಇದೆ, ಅನಂತ್ನಾಗ್ ಇದೆ, ಕುಲ್ಗಾಮ್ ಇದೆ, ರಜೌರಿ, ರಿಯಾಸಿ, ಕಿಶ್ತವಾರ್, ಉಧಂಪುರ್, ವೈಷ್ಣವದೇವಿ ಇಲ್ಲೇ ಜಮ್ಮು ಕಾಶ್ಮೀರದಲ್ಲೇ ಬರ್ತದೆ. ಹೀಗೆ ಪ್ರತಿಯೊಂದು ಸ್ಥಳವನ್ನು ಪರೀಕ್ಷಾ ದೃಷ್ಟಿಯಿಂದ ಓದುವುದು ಉತ್ತಮ. ಮುಂದಿನ ರಾಜ್ಯ ಹಿಮಾಚಲ ಪ್ರದೇಶ್. ರೋಟಾಂಗ್ ಇದೆ, ಧರ್ಮಶಾಲಾ ಇದೆ. ಹಿಮಾಚಲ ಪ್ರದೇಶದ ಬಿಲಾಸ್ಪುರ. ಪಂಜಾಬ್ ಅಮೃತ್ಸರ ಇದೆ, ಕಪೂರ್ತಲಾ ಇದೆ, ಜಲಂಧರ್ ಇದೆ, ಫತೇಗಢ ಸಾಹೇಬ್ ಇದೆ. ಪಂಜಾಬ್ನ ಮೊಹಾಲಿ, ಫರೀದ್ಕೋಟ್ ಇದೆ. ಪಂಜಾಬ್ನ ಪಟಿಯಾಲ ಇದೆ, ಬಠಿಂಡಾ ಇದೆ. ಹರಿಯಾಣದಲ್ಲಿ ಕುರುಕ್ಷೇತ್ರ ಇದೆ, ಕರ್ನಾಲ್ ಇದೆ, ಪಾಣಿಪತ್ ಇದೆ, ಸೋನಿಪತ್ ಇದೆ, ಗುರುಗ್ರಾಮ್ ಇದೆ. ಇನ್ನು ಭಾರತದ ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯ ರಾಜಸ್ಥಾನ್, ಗಂಗಾನಗರ ಇದೆ. ಬಿಕನೇರ್ ಇದೆ, ನಾಗೋರ್ ಇದೆ, ಅಜ್ಮೀರ್ ಇದೆ, ಜೋಧ್ಪುರ್ ಇದೆ, ಜೈಸ್ಮಲೇರ್ ಇದೆ, ಚಿತ್ತೋರ್ಗಢ ಇದೆ, ಉದಯಪುರ ಇದೆ, ಪ್ರತಾಪಗಢ ಇದೆ. ಇನ್ನು ಮುಂದಿನ ರಾಜ್ಯ ಗುಜರಾತ್ ಕಚ್ಚ ಕಿನಾರ ಅಂದರೆ ರನ್ ಆಫ್ ಕಚ್, ಬಿಳಿಯ ಮರಳುಗಾಡು, ಕೋಟೇಶ್ವರ ಇದೆ, ಭುಜ್ ಇದೆ, ಜಾಮನಗರ ಇದೆ, ರಾಜ್ಕೋಟ್ ಇದೆ, ಭಾವನಗರ ಇದೆ, ಜುನಾಗಢ ಇದೆ, ಗಾಂಧಿನಗರ ಇದೆ, ವಡೋದರ ಇದೆ, ಭರೂಚ್ ಇದೆ. ಗುಜರಾತ್ನ ಅಂಕಲೇಶ್ವರ ತೈಲಕ್ಕೆ ಪ್ರಸಿದ್ಧಿ. ಇನ್ನು ಹಾರ್ಟ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ಧಿಯಾಗಿರುವ ಮಧ್ಯಪ್ರದೇಶ ಇದೆ. ಮಧ್ಯಪ್ರದೇಶದಲ್ಲಿ ಗ್ವಾಲಿಯರ್ ಇದೆ, ಶಿವಪುರಿ ಇದೆ, ಅಶೋಕನಗರ ಇದೆ, ಭೋಪಾಲ್ ಇದೆ, ಉಜ್ಜಯಿನಿ ಇದೆ, ದೇವಾಸ್ ನೋಟು ಮುದ್ರಣ, ಇಂದೋರ್ ಇದೆ, ಹೋಶಂಗಾಬಾದ್ ಇದೆ. ಪ್ರಸಿದ್ಧ ಸ್ಥಳಗಳು ನಮ್ಮ ಮಧ್ಯಪ್ರದೇಶದಲ್ಲಿದ್ದಾವೆ. ನಮ್ಮ ಮುಂದಿನ ರಾಜ್ಯ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಒಳಗೊಂಡಿರುವ ರಾಜ್ಯ ಉತ್ತರ ಪ್ರದೇಶ ಇದೆ. ಉತ್ತರ ಪ್ರದೇಶವು ಪರೀಕ್ಷಾ ದೃಷ್ಟಿಯಿಂದ ಹಾಗೂ ನಮ್ಮ ದೇಶದ ದೃಷ್ಟಿಯಿಂದನೂ
ಅತಿ ಪ್ರಸಿದ್ಧವಾದ ಸ್ಥಳ ಉತ್ತರ ಪ್ರದೇಶದ ಬುಲಂದರ್ ಶಹರ್, ಮೀರಟ್, ಯು ಪಿಯ ಮೀರಟ್, ಮುಜಾಫರ್ನಗರ, ಫಿರೋಜಾಬಾದ್, ಲಕ್ನೋ, ಕಾನ್ಪುರ, ಫತೇಪುರ್ ಸಿಕ್ರಿ, ಫೈಜಾಬಾದ್, ಮಿರ್ಜಾಪುರ ಇದೆ, ವಾರಣಾಸಿ ಇದೆ, ಸಾರನಾಥ ಅಲ್ಲೇ ಇದೆ, ಗೋರಖ್ಪುರ ಇದೆ, ರೈಲ್ವೆ ಫೇಮಸ್. ಮುಂದಿನ ರಾಜ್ಯ ಉತ್ತರಾಖಂಡದಲ್ಲಿ ಯಮುನೋತ್ರಿ ಇದೆ, ಗಂಗೋತ್ರಿ ಇದೆ, ಬಡ್ರಿನಾಥ್ ಇದೆ, ಕೇದಾರ್ನಾಥ್ ಇದೆ, ಜೋಗಿಮಠ, ರುದ್ರಪ್ರಯಾಗ್ ಇದೆ, ನೈನಿತಾಲ್ ಇದೆ, ರಾಣಿಕೋಟ್ ಇದೆ, ಹರಿದ್ವಾರ ಇದೆ. ಉತ್ತರಾಖಂಡ ರಾಜಧಾನಿ ಡೆಹ್ರಾಡೂನ್ ಇದೆ. ಮುಂದಿನ ರಾಜ್ಯ ಬಿಹಾರದಲ್ಲಿ ಪ್ರಸಿದ್ಧ ಸ್ಥಳಗಳು ಪಾಟ್ನಾ ಇದೆ, ಮುಜಾಫರ್ಪುರ, ಗಯಾ ಇದೆ, ಸಸಾರಾಮ್ ಇದೆ, ಕಿಶನ್ಗಂಜ್ ಇದೆ. ಮುಂದಿನ ರಾಜ್ಯ ಜಾರ್ಖಂಡಲ್ಲಿ ಹಜರಿಬಾಗ್ ಇದೆ, ರಾಂಚಿ ಇದೆ, ಜಮ್ಶೆಡ್ಪುರ ಇದೆ. ಮುಂದಿನ ರಾಜ್ಯ ಛತ್ತೀಸ್ಗಢದಲ್ಲಿ ರಾಯ್ಪುರ. ಮುಂದಿನ ರಾಜ್ಯ ಪಶ್ಚಿಮ ಬಂಗಾಳದಲ್ಲಿ ಬಹರಾಂಪುರ ಇದೆ, ಕೋಲ್ಕತ್ತಾ ಇದೆ, ಹಾಲ್ದಿಯಾ ಇದೆ, ಮೇದಿನಿಪುರ ಇದೆ, ದುರ್ಗಾಪುರ ಇದೆ. ಬ್ರಿಟಿಷರು ಆಳಿದಂತಹ ರಾಜ್ಯ ಪಶ್ಚಿಮ ಬಂಗಾಳ, ಕೋಲ್ಕತ್ತಾವು ಬ್ರಿಟಿಷರ ರಾಜಧಾನಿಯಾಗಿತ್ತು. ಮುಂದಿನ ರಾಜ್ಯ ಒಡಿಶಾ ರಾಜ್ಯವು ಸಾಕಷ್ಟು ಉದ್ಯೋಗಗಳು, ಕಬ್ಬಿಣ ಹಾಗೂ ಇತರ ಸಾಕಷ್ಟು ಅದಿರುಗಳಿಗೆ ಪ್ರಸಿದ್ಧಿಯಾಗಿರುವ ರಾಜ್ಯ ಒಡಿಶಾ. ಭುವನೇಶ್ವರ್, ಸಂಬಲ್ಪುರ್, ಮಲ್ಕನ್ಗಿರಿ. ಮುಂದಿನ ರಾಜ್ಯ ತೆಲಂಗಾಣದಲ್ಲಿ ನಿಜಾಮಾಬಾದ್, ಕರೀಂನಗರ, ವಾರಂಗಲ್ನ ಕಾಕತೀಯರು, ಸಂಗಾರೆಡ್ಡಿ, ಮೆಹಬೂಬ್ ನಗರ, ದೇವರಕೊಂಡ, ಹೀಗೆ ಸ್ಥಳಗಳು ಬರುತ್ತವೆ. ಮುಂದಿನ ರಾಜ್ಯ ಆಂಧ್ರಪ್ರದೇಶ್, ಅಮರಾವತಿ, ಗುಂಟೂರು, ಕರ್ನೂಲು, ಅನಂತಪುರ, ಕಡಪ, ನೆಲ್ಲೂರು, ಚಿತ್ತೂರು. ಕರ್ನಾಟಕ ಹುಮನಾಬಾದು, ಚಿಂಚೋಳಿ, ವಾಡಿ, ಬಾಲ್ಕಿ, ಇಂಡಿ, ಸಿಂದಗಿ, ಶಹಾಪುರ, ಮುದ್ದೇಬಿಹಾಳ, ಚಿಕ್ಕೋಡಿ, ಮುಧೋಳ, ನರಗುಂದ, ಲೋಂಡ, ಹುಬ್ಳಿ, ಕಲಘಟಗಿ, ಮುಂಡರಗಿ, ಯಲ್ಲಾಪುರ, ಸಿರ್ಸಿ, ಕುಮಟಾ, ರಾಣೆಬೆನ್ನೂರು, ಭಟ್ಕಳ, ಹೊಸನಗರ, ಹೊನ್ನಳ್ಳಿ, ದುರಾವತಿ, ಕಡೂರು, ಮೂಡಿಗೆರೆ, ಬೆಳ್ತಂಗಡಿ, ಸಕಲೇಶ್ಪುರ, ಪುತ್ತೂರು ಎಲ್ಲ ಬರ್ತವೆ. ಕೇರಳದಲ್ಲಿ ಕೊಯಮತ್ತೂರು, ಪಲಕ್ಕಾಡು, ತ್ರಿಶೂರು, ಎರ್ನಾಕುಲಂ, ಕಣ್ಣೂರು, ಮಾಹೆ, ಕಾಸರಗೋಡು, ಅಲ್ಲಾಪುಜಾ,
ಕೊಲ್ಲಂ, ತಿರುವನಂತಪುರಂ ಎಲ್ಲ ಸ್ಥಳಗಳು ಬರ್ತವೆ. ಇನ್ನು ಮುಂದಿನ ರಾಜ್ಯ ತಮಿಳುನಾಡು. ತಿರುವಲ್ಲೂರು, ವೆಲ್ಲೂರು, ತಿರುವಣ್ಣಾಮಲೈ, ಕೃಷ್ಣಗಿರಿ, ಧರ್ಮಪುರಿ, ಸೇಲಂ, ಈರೋಡ್, ಉದಕಮಂಡಲಂ, ದಿಂಡಿಗಲ್ನ ಬೀಗ, ಮದುರೈ, ಶಿವಗಂಗಾ, ತಿರುನಲ್ವೇಲಿ, ರಾಮನಾಥಪುರ, ಕಾರೈಕಲ್, ನಾಗಪಟ್ಟಣಂ, ಚೆನ್ನೈ ಇದೆ. ಇವೆಲ್ಲವೂ ತಮಿಳುನಾಡು ರಾಜ್ಯದಲ್ಲಿ ಬರ್ತವೆ. ಸಿಕ್ಕಿಂ ರಾಜ್ಯ ರಾಜಧಾನಿ ಗಾಂಗ್ಟಾಕ್. ಮುಂದಿನ ರಾಜ್ಯ ಅರುಣಾಚಲ ಪ್ರದೇಶದಲ್ಲಿ ತವಾಂಗ್ ಇದೆ, ಇಟಾನಗರ ಇದೆ. ಮುಂದಿನ ರಾಜ್ಯ ಅಸ್ಸಾಂನಲ್ಲಿ ಜೋರ್ಹಟ್ ಇದೆ, ದಿಬ್ರುಗಢ್ ಇದೆ, ದಿಮಾಪುರ್ ಇದೆ. ಇದು ನೋಡಿ ನಾಗಾಲ್ಯಾಂಡ್ ರಾಜ್ಯ, ಕೊಹಿಮಾ ನಾಗಾಲ್ಯಾಂಡ್ ರಾಜಧಾನಿ ಇದೆ. ಮುಂದಿನ ರಾಜ್ಯ ಮಣಿಪುರ, ಇಂಪಾಲ. ಇದು ಮಿಜೋರಾಂ ರಾಜ್ಯ. ತ್ರಿಪುರ ರಾಜ್ಯ ಅಗರ್ತಲಾ ಇದೆ. ಹೀಗೆ ಭಾರತದ ಆಗ್ನೇಯ ನೈಋತ್ಯ ವಾಯುವ್ಯ ಭಾಗದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಇವೆ. ಉತ್ತರ ಭಾಗದಲ್ಲಿ ಚೀನಾ ಇದೆ. ಮತ್ತು ಭಾರತದ ಭುಜ ಭಾಗದಲ್ಲಿ ಟಿಬೆಟ್, ಭಾರತದ ಮೇಲೆ ನೇಪಾಳ ಇದೆ, ಪಕ್ಕದಲ್ಲಿ ಭೂತಾನ್ ಇದೆ. ಭಾರತದ ಪೂರ್ವ ಭಾಗದಲ್ಲಿ ಬಾಂಗ್ಲಾದೇಶ ಇದೆ, ಪೂರ್ವ ಭಾಗದಲ್ಲಿ ಮಯನ್ಮಾರ್ ಇದೆ. ಬಾಂಗ್ಲಾದೇಶ ಹಾಗೂ ಮಯನ್ಮಾರ್ ರಾಜ್ಯಗಳಿವೆ. ಭಾರತದ ದಕ್ಷಿಣದಲ್ಲಿ ಶ್ರೀಲಂಕಾ ದೇಶ ಬರ್ತದೆ. ಶ್ರೀಲಂಕಾದಲ್ಲಿ ಅನುರಾಧಪುರ ಇದೆ, ಕ್ಯಾಂಡಿ ಇದೆ, ಜಾಫ್ನಾ ಇದೆ. ಕೊಲಂಬೋ ರಾಜಧಾನಿ. ಜಾಫ್ನಾ ಪ್ರಸಿದ್ಧ ಸ್ಥಳ. ಭಾರತದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇದೆ. ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದೆ.